ಗುಡ್ ಮಾರ್ನಿಂಗ್ ಗೈಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮ ಈ ರೇಂಜ್ ನ ಒಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ತರ ನನಗೆ ಸೈನ್ ಕಾಣ್ತಾ ಇದೆ. ಇವತ್ತೊಂದು ಗ್ಯಾಪ್ ಡೌನ್ ಕೂಡ ಆಗಿದೆ. ಸೊ ಇವತ್ತು ನಾನು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿಂದ ಮೇಲೆ ಹೋಗೋ ತರ ಸೈನ್ ಕಾಣ್ತಿದೆಯಲ್ವಾ, ಈ ಲೆವೆಲ್ ಹತ್ರ ಬಂದು ನನಗೆ ಏನಾದ್ರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಬೈ ಚಾನ್ಸ್ ಏನಾದ್ರೂ ಇದನ್ನ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಇಲ್ಲಿವರೆಗೂ ಒಂದು ಕಾಲ್ ಟ್ರೇಡ್ ಮಾಡ್ತೀನಿ. ಬಟ್ ಇದು ರಿಸ್ಕಿ ಟ್ರೇಡ್ ಆಗಿರುತ್ತೆ. ಓಕೆ, ಸೊ ಇದ್ರ ಮೇಲೆ ನಾನು ಅಂದ್ರೆ ಈ ರೆಡ್ ಝೋನ್ ಮೇಲೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಹೋಗಲ್ಲ ಇವತ್ತು ಕಾಲ್ ಸೈಡ್. ಹಾಗೆ ನಾವು ಡೌನ್ ಸೈಡ್ ನೋಡೋದಾದ್ರೆ ನನಗೆ ಈ ಲೆವೆಲ್ ಅಗೇನ್ ಇಲ್ಲಿಂದ ಬಂದು ಕೆಳಗಡೆ ಇದನ್ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಅಪ್ ಟು ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ನನಗೆ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ನಾನು ಡೌನ್ ಸೈಡ್ ಬಂದು ನನ್ನ ಟಾರ್ಗೆಟ್ 24,058 rupees ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ನನ್ನ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡಿದ್ಮೇಲೆ. ಹಾಗೆ ಸೆಕೆಂಡ್ ಟಾರ್ಗೆಟ್ ಬಂದು 23,982. ಓಕೆನಾ, ಸೊ ಇದೊಂದು ನನ್ನ ಡೌನ್ ಸೈಡ್ ಟಾರ್ಗೆಟ್ ಆಗಿರುತ್ತೆ. ಬೈ ಚಾನ್ಸ್ ಏನಾದ್ರೂ ಈ ಗ್ರೀನ್ ಝೋನ್ ಹತ್ರ ಬಂದು ಒಂದ್ ಸ್ವಲ್ಪ ಹೊತ್ತು ಇದೇ ತರ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ನಾನು ಅಪ್ ಟು ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಸೊ ಪ್ರತಿ ಲೆವೆಲ್ ಅಲ್ಲಿ ಕೂಡ ಅಷ್ಟೇ, ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಹಾಗೆ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಗೆ ಒಂದು ಟಾರ್ಗೆಟ್ ಇಡ್ತೀನಿ. ಬಟ್ ಆದ್ರೆ ಸಿಚುವೇಶನ್ ನೋಡಿ ಟ್ರೇಡ್ ಮಾಡಬೇಕು. ನನಗೆ ಕ್ಲಿಯರ್ ಆಗಿ ನಿಫ್ಟಿ ಫ್ಯೂಚರ್ ಅಲ್ಲಿ ಕೂಡ ಟ್ರೆಂಡ್ ಅದೇ ತರ ಇದೆಯಾ ಅನ್ನೋದನ್ನ ನಾವು ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಇದೊಂದು ನನ್ನ ನಿಫ್ಟಿಯಲ್ಲಿನ ಟ್ರೇಡ್ ಪ್ಲಾನ್ ಆಗುತ್ತೆ. ಪ್ರತಿಯೊಂದು ಲೆವೆಲ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಮಾಡಬಹುದು ಅಂತ ನೋಡುವ. ಬ್ಯಾಂಕ್ ನಿಫ್ಟಿ ನೋಡಿ ನಮಗೆ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆಗಿ ನಮ್ಮ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಸೈನ್ ಕಾಣ್ತಾ ಇದೆ. ಸೊ ನನಗೆ ಈ ಲೆವೆಲ್ ಗೆ ಬಂದ ಮೇಲೆ ನಾನು ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಈ ಲೆವೆಲ್ ವರೆಗೂ ಒಂದು ಫಸ್ಟ್ ಟಾರ್ಗೆಟ್ ಇಡ್ತೀನಿ. ಅಗೇನ್ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ಟಾರ್ಗೆಟ್ ಈ ಲೆವೆಲ್ ಆಗಿರುತ್ತೆ. ಓಕೆ, ಅದನ್ನ ನಾನು ಏನ್ ಮಾಡ್ತೀನಿ, ಪ್ರತಿಯೊಂದು ಲೆವೆಲ್ಸ್ ಹೋದ್ಮೇಲೆ ನನ್ನ ಪೊಸಿಷನ್ ನಾನು ಕಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಟ್ರೇಡ್ ಮಾಡಬೇಕು ಅಂದ್ರೆ ಬ್ರೇಕ್ಔಟ್ ಮಾಡಿ ನನಗೆ ರಿಟ್ರೇಸ್ಮೆಂಟ್ ತಗೊಂಡ್ರೆ ಮಾತ್ರ ಎಂಟ್ರಿ ಆಗ್ತೀನಿ, ಇಲ್ಲ ಅಂದ್ರೆ ನಾನು ಎಂಟ್ರಿ ತಗೊಳ್ಳಲ್ಲ. ಓಕೆ, ಸೊ ಇದೊಂದು ನನ್ನ ಟ್ರೇಡ್ ರೂಲ್ ಆಗಿರುತ್ತೆ. ಇದನ್ನ ನಾನು ಕಂಪಲ್ಸರಿ ಫಾಲೋ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಈ ರೆಡ್ ಝೋನ್ ವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಸೊ ಈ ರೆಡ್ ಝೋನ್ ಗಿಂತ ಮೇಲೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಕ್ಕೆ ಹೋಗಲ್ಲ. ಓಕೆನಾ, ಈ ರೆಡ್ ಝೋನ್ ಹತ್ರ ಬಂದ ಮೇಲೆ ಇಲ್ಲೂ ಕೂಡ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಪ್ರತಿ ಲೆವೆಲ್ ಕೂಡ ನನ್ನ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಸೊ ಪ್ರತಿ ಲೆವೆಲ್ ಬ್ರೇಕ್ಔಟ್ ಆದಾಗ್ಲೂ ನಾನೊಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿನೇ ಟ್ರೇಡ್ ತಗೊಳ್ಳೋದು. ಓಕೆನಾ, ಹಾಗೆ ಡೌನ್ ಸೈಡ್ ನನಗೆ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನ್ನ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ 51,940. ಹಾಗೆ ಸೆಕೆಂಡ್ ಟಾರ್ಗೆಟ್ ಬಂದು 51,664. ಇದು ನನ್ನ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ ಡೌನ್ ಸೈಡ್. ಹಾಗೆ ನನಗೆ ಕಾಲ್ ಸೈಡ್ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ ನನ್ನ ಲೆವೆಲ್ಸ್ 53,234. ಹಾಗೆ ಸೆಕೆಂಡ್ ಲೆವೆಲ್ 53,549. ಓಕೆನಾ, ನಾನು ಇಲ್ಲಿ ಟ್ರೇಡ್ ಮಾಡಲ್ಲ, ಜಸ್ಟ್ ನಿಮಗೆ ಲೆವೆಲ್ಸ್ ಗೊತ್ತಿರಲಿ ಅಂತ ಹೇಳಿದೆ. ಓಕೆ, ಸೊ ಇದು ನನ್ನ ಇವತ್ತಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ. ಸೊ ಪ್ರತಿ ಲೆವೆಲ್ ಅಲ್ಲಿ ಕೂಡ ನಾನು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಮಾಡ್ತೀನಿ. ಸೊ ಕಾಲ್ ಸೈಡ್ ನಾನು ಇದಕ್ಕಿಂತ ಮೇಲೆ ಹೋಗಲ್ಲ, ಆಗ್ಲೇ ಹೇಳಿದಾಗೆ ಪುಟ್ ಸೈಡ್ ನನಗೆ ಯಾವ ತರ ಒಂದು ಟ್ರೇಡ್ ಕೊಡುತ್ತೆ ನೋಡಿ ನಾನು ಎಂಟ್ರಿ ತಗೊಂತೀನಿ. ಓಕೆನಾ, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.